ಆತ್ಮಲಿಂಗ ಗಾಬ್ರಿಲ್ ಓಡೋಗ್ತಾ ಈ ಮನೇಲಿ ಹೆಣ ಇದೆ ಅಂತ, ಆತ್ಮ ಇದೆ ಅಂತ ಹೇಳ್ದಾಗ್ಲಿಂದ್ಲು ನನ್ ಗೊತ್ತಾಗ್ದಾಗನೆ ಮೈ ಎಲ್ಲ ನಡುಗ್ತಾ ಇದೆ ಸುಮನ. ನೀನ್ ಬೇರೆ ಸಡನ್ ಆಗಿ ಮಾತಾಡೋದ್ಯಲ್ಲ, ಅದಕ್ಕೆ ದೆವ್ವ ಅನ್ಕೊಂಡ್ರಾ? ಪಾಪ ಸುಮನ, ಅವತ್ತು ನಾವ್ ಹೇಳಿದ್ವಿ ಅಂತ ದೆವ್ವ ಮೆಟ್ಕೊಂಡಂಗೆ ಆಕ್ಟ್ ಮಾಡಿದ್ಲು. ಆದ್ರೆ ಗಾಯತ್ರಿ ಪುಟ್ಟಿಯಿಂದಾಗಿ ಅದು ವರ್ಕೌಟ್ ಆಗಿಲ್ಲ ವಲ್ಲಭ. ಆದ್ರೆ ಇವತ್ತು ಯಾರು ನಾಟಕ ಮಾಡ್ಲಿಲ್ಲ ಅಂದ್ರು ಮನೇಲಿ ಆತ್ಮ ಇದೆ ಅಂತ ಆ ಲಿಂಗ ಹೋದ್ನಲ್ಲ ಮಾಮ್. ನಮ್ಮ ಅಕ್ಕನ್ ನೋಡಿ ಆತ್ಮ ಅಂತ ಹೇಳಿದ್ರೆ ಅದ್ ಹೇಗ್ ಸಾಧ್ಯ? ಆತ್ಮ ಎಲ್ರೂ ಕಣ್ಣಿಗೂ ಕಾಣೋದಿಲ್ವಲ್ಲ. ಲಾಜಿಕ್ಕೆ, ಆದ್ರೆ ನಾವ್ ಯೋಚನೆ ಮಾಡಿದ್ರೆ ಅಷ್ಟ ಅರ್ಥ ಆಗ್ತಿಲ್ಲ. ಆದ್ರೆ ತಿಳ್ಕೊಳ್ಳೇಬೇಕು. ಹೇಗ್ ತಿಳ್ಕೊಳ್ಳೋದು ಮಾಮ್? ದೊಡ್ಡೋರ್ನ ಭೇಟಿ ಮಾಡ್ಬೇಕಾಗತ್ತೆ. ನೀವು ದೊಡ್ಡ ಮನುಷ್ಯ ಆಗಿದಿರಲ್ಲ ಮಾಮ್. ಏನ್ ಮಾತಾಡ್ತಾ ಇದೀರಾ ಬಾಬಾ ನೀವು? ಅಧಿಕ ಪ್ರಸಂಗಿ, ಇವನ್ಗೆ ಹೇಗ್ ಮಾತಾಡ್ಬೇಕು ಅಂತಾನೆ ಗೊತ್ತಿಲ್ಲ ಸುಮನ. ಮನೇಲ್ ನಾನು ಎಲ್ರಿಗಿಂತ ದೊಡ್ಡೋಳಾದ್ರೂ ಅರ್ಥ ಆಗ್ದಿರೋ ವಿಷಯನ ಮಹಾನುಭಾವ್ರ ಹತ್ರನೇ ಚರ್ಚಿಸ್ಬೇಕು. ಪೆದ್ ನನ್ ಮಗ್ನೆ. ಬೈಬೇಡಿ ಮಾಮ್, ನಿಮ್ ಕೋಪದಿಂದ ಇರೋಂತ ಕಾರಣ ನನ್ಗೆ ಅರ್ಥ ಆಗುತ್ತೆ. ಗುರುಗಳನ್ನ ಕೇಳಿದ್ರೆ ಅವರು ನಮ್ಮ ಅಕ್ಕನ ಅನುಮಾನಿಸ್ಬೇಡಿ ಅಂತ ನೀತಿ ಪಾಠ ಹೇಳ್ತಾರತ್ತೆ. ನಾನ್ ಭೇಟಿ ಮಾಡ್ಬೇಕು ಅನ್ಕೊಂಡಿರೋದು ಅಖಂಡ ಸ್ವಾಮಿಗಳನ್ನ. ಒಳ್ಳೆ ಯೋಚನೆ ಮಾಮ್. ಅವನ್ಗಾದ್ರೆ ಎಲ್ಲಾನು ಗೊತ್ತು. ಬೇಗ ತಿಳ್ಕೊಳ್ಳಿ ಅತ್ತೆ. ಈ ಮನೆಯಲ್ಲಿ ಯಾರ್ ಮನುಷ್ಯರು ಯಾರ್ ರಾಕ್ಷಸರು ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ ಅತ್ತೆ. ತುಂಬಾ ಈಸಿ ಸುಮನ. ನಮ್ಮ ಮಾಮ್ದು ಅಗೋರಿ ಜಾತಿ. ಏಯ್, ನೀನ್ ಜಾಸ್ತಿ ಮಾತಾಡಿದ್ರೆ ಮರ್ಯಾದೆ ಹೋಗೋದು ನಿಂದಲ್ಲ ಕಣೋ, ನಂದು. ನನ್ ನೋವದು. ಅತ್ತೆ, ಇನ್ನೊಂದು ವಿಷಯ. ಮನೆಯಲ್ಲಿ ಶವ ನೋಡ್ದೆ ಅಂತ ತಡವಡಿಸ್ಕೊಂಡು ಹೇಳ್ದ ಆತ್ಮಲಿಂಗ. ಅದ್ರ ಬಗ್ಗೆನೂ ಸ್ವಲ್ಪ ಯೋಚಿಸಿ. ಬೇಕಾದ್ರೆ ಪೊಲೀಸವ್ರನ್ನೇ ಕರ್ಸ್ಬಿಡಣ್ವಾ? ನೋನು, ನೀನು ನೋಡಮ್ಮ ಸುಮನ ಒಂದ್ಸಲ. ಇಲ್ಕೊಡಕ್ಕ. ಯಾರ್ ತಗೋತಾರೋ ಅವರೇ ಕಾಣಿಸ್ತಾರೆ. ಸುಮನನ್ ಬದಲು ಇನ್ಯಾರೇ ಕಾಣಿಸಿದ್ರು ಇದನ್ನ ನಾನ್ ಮ್ಯಾಜಿಕ್ ಮಿರರ್ ಅಂತ ಅಲ್ಲ, ಒಳ್ಳೆ ಕ್ರಿಯೇಷನ್ ಅಂತ ಹೋಳ್ತಾ ಇದ್ದೆ. ಸಾಕ್ ಮಾಡ್ರಿ ನಿಮ್ ತಮಾಷೆನ. ನೀವ್ ಯಾರೇ ನೋಡಿದ್ರು ನಿಮ್ ಮುಖನೇ ಕಾಣಿಸ್ತಾ ಇದೆಯಾ? ಹೇಳ್ತಾ ಇದ್ದಾರಲ್ಲ ಮಾಮ್. ಈ ನಮ್ ನೈನಿ ನೋಡಿದ್ರೆ ಮಾತ್ರ ಬೇರೆ ಮುಖ ಕಾಣಿಸುತ್ತಾ ಹೇಗೆ? ಏನೋ ಹೇಳಕ್ ಆಗಲ್ಲವಲ್ಲಭ. ಅವಳು ಕನ್ನಡಿಲ್ ನೋಡಿದಾಗ ಮ್ಯಾಜಿಕ್ ಆಗ್ಬೋದೋ ಏನೋ. ಹೌದಾ? ಹಾಗಾದ್ರೆ ನೋಡಕ್ಕ. ನೀರ್ ಬೇಕಾ ಕಂದ? ಬಾಯಾರಿಕೆ ಆಗ್ತಿದ್ಯಾ? ನಡಿ ಕುಡಿಯೋಣ. ಒಂದೇ ನಿಮಿಷ ನೈನಿ, ಒಂದ್ಸಲ ನೀನು ಆ ಕನ್ನಡಲ್ಲಿ ನೋಡ್ಬಿಟ್ಟು ಹೋಗು. ಹೋಗೋಣ ಕಂದ, ಕನ್ನಡಿಲಿ ಮುಖ ನೋಡ್ಬೇಕಂತೆ. ಅದಾದ್ಮೇಲೆ ಹೋಗೋಣ. ಇಲ್ಲಿ ಕೊಡು. ಇದೇನು? ಏನಾಯ್ತು ಅದ್ಗೆ? ನೈನಿ ಇವಾಗ ಉಟ್ಕೊಂಡಿರೋ ಸೀರೆ ಅಲ್ದೆ ಬೇರೆ ಸೀರೆನಲ್ಲಿ ಕಾಣಿಸ್ತಾ ಇದ್ದಾಳೆ.
ನನ್ಗೂ ಅರ್ಥ ಆಗ್ತಿಲ್ಲ. ಇದೇನ್ ಮ್ಯಾಜಿಕ್ ಅಕ್ಕ? ನನಗ ಅರ್ಥ ಆಯ್ತು. ಗಾಯತ್ರಿ ನಡಿ ಕಂದ, ನೀರ್ ಬೇಕು ಅಂತ ಹೇಳ್ತಿಯಲ್ಲ, ನಡಿ. ಇರೋ ನಯನಿ, ಇವ್ರು ಕೂಡ ಇರೋ ವಿಷಯ ಗೊತ್ತಾಗ್ಬೇಕಲ್ವಾ? ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೀರಾ? ನಿನ್ ಬಗ್ಗೆನೆ. ಅದೇ ಏನು ಬ್ರೋ? ಈ ಮನೇಲಿ ಹೊಸ್ದಾಗೊಂದು ಆತ್ಮ ತಿರುಗ್ತಾ ಇದೆ ಅಂತ ಅವರು ಇವರು ಹೇಳಿದ್ರೆ ಅದನ್ನ ಹೇಗಾದ್ರೂ ತಿಳ್ಕೊಬೇಕು ಅಂತ ಅಖಂಡ ಸ್ವಾಮಿಗಳ ಹತ್ರ ಹೋಗಿದ್ದಕ್ಕೆ ಈ ಕನ್ನಡಿಲ್ ಯಾರ ಮುಖ ನೋಡ್ಕೋತಾರೋ ಅವ್ರ ಮುಖ ಏನಾದ್ರೂ ಬದ್ಲಾ ಕಾಣಿಸ್ತು ಅಂದ್ರೆ ಅವರಲ್ಲಿ ಆತ್ಮ ಇರುತ್ತೆ ಅಂತ ಹೇಳಿದ್ರು.